ಏನಪ್ಪ ಅಂದ್ರೆ ವೆನ್ ವಿಲ್ ಯು, ನೀವು ಯಾವಾಗ. ವೆನ್ ವಿಲ್ ಯು ಅಂದ್ರೆ ಏನು, ನೀವು ಯಾವಾಗ. ಇಷ್ಟೇ ನಾವು ಗೊತ್ತಿರಬೇಕು. ಮುಂದೆ ಅದು ನೋಡೋಣ ಏನು ಮಾಡ್ಬೇಕಂದ್ರೆ. ಈಗ ನೀವು ಯಾವಾಗ ಕ್ಲಾಸ್ಗೆ ಬರ್ತೀರಾ ಹಂಗಂದ್ರೆ ಏನು, ವೆನ್ ವಿಲ್ ಯು ಕಮ್ ಟು ಕ್ಲಾಸ್. ನಮ್ಮ ಕ್ಲಾಸ್ ಬರ್ತೀರಾ, ವೆನ್ ವಿಲ್ ಯು ಕಮ್ ಟು ಅವರ್ ಕ್ಲಾಸ್. ಅರ್ಥ ಆಯ್ತಾ? ವೆನ್ ವಿಲ್ ಯು ಇಷ್ಟು ಕಾಮನ್ ನೋಡಪ್ಪ, ಈ ಸ್ಟ್ರಕ್ಚರ್ ಇಟ್ಕೊಂಡು ಮಾತಾಡ್ಬೇಕು. ಓಕೆನಾ? ಇವಾಗ ನಾನು ಹೇಳ್ತೀನಿ, ಮದುವೆಗೆ ಯಾವಾಗ ಬರ್ತೀರಾ ಸರ್? ಮದುವೆಗೆ ಯಾರು ಹೇಳ್ತೀರಿ? ಮದುವೆ ಇಂಗ್ಲೀಷ್ ಏನು? ಹಾಂ, ಈಗ ಹೇಳಿ. ವೆನ್ ವಿಲ್ ಯು, ಒಂದು ನಿಮಿಷ ಹೇಳು. ವೆರಿ ಗುಡ್. ಸ್ವಲ್ಪ ಚೇಂಜ್ ಮಾಡಬೇಕು. ವೆನ್ ವಿಲ್ ಯು ಮ್ಯಾರೇಜ್ ಕಮ್ಸ್ ಹೇಳಿದ್ಲಲ್ಲ, ಸ್ವಲ್ಪ ಚೇಂಜ್ ಮಾಡಬೇಕು, ಉಲ್ಟಾ ಪಾಠ ಮಾಡಬೇಕು. ಹಾ, ನೀ ಹೇಳಿ. ಹೇಳು ಯಾರು? ವೆನ್ ವಿಲ್ ಯು, ವೆರಿ ಗುಡ್. ವೆನ್ ವಿಲ್ ಯು ಕಮ್ ಟು ಮ್ಯಾರೇಜ್ ಸರ್. ವೆನ್ ವಿಲ್ ಯು ಕಮ್ ಟು ಮ್ಯಾರೇಜ್ ಸರ್ ಅಷ್ಟೇ. ವೆನ್ ವಿಲ್ ಯು ಕಾಮನ್ ಇದು, ಅದಾದ್ಮೇಲೆ ವರ್ಬ್ ಹಾಕ್ಬೇಕು, ಕಮ್ ಅಂತವಲ್ಲ ಶಬ್ದ. ಓಕೆ, ಈಗ ಯಾವಾಗ ನೀವು ಮದುವೆಗೆ ಹೋಗ್ತೀರಾ ಸರ್? ಮದುವೆಗೆ ಯಾವಾಗ ಹೋಗ್ತೀರಾ ಸರ್? ಯಾರು ಹೇಳ್ತೀರಿ? ಮದುವೆಗೆ ಯಾವಾಗ ಹೋಗ್ತೀರಾ ಈ ಶಬ್ದನ, ಈ ವಾಕ್ಯನ ಇಂಗ್ಲೀಷಾಗಿ ಯಾರು ಹೇಳ್ತೀರಿ? ಒಬ್ರು ಕೈ ಎತ್ತಬೇಕು. ಹಾಂ, ವೆರಿ ಗುಡ್, ಲವ್ಲಿ, ಕ್ಲಾಪ್ ದೊಡ್ಡ. ಹೋಗ್ತೀರಾ ಅಂದ್ರೆ ಏನಂತ ಕೇಳಿದಿ ನೀನು? ಹೌದಲ್ಲಪ್ಪ, ಹೋಗ್ತೀರಾ ಅಂದ್ರೆ ಹೋಗು ಅಷ್ಟೇ, ಗೋ. ಹೋಗ್ತೀರಾ ಅಂದ್ರೆ ಗೋ. ನೆಕ್ಸ್ಟ್ ಯಾರು ಹೇಳ್ತೀರಿ? ಇವಾಗ ನೀವು ಯಾವಾಗ ಮಲಗ್ತೀರಾ? ಯಾವಾಗ ಮಲಗ್ತೀರಾ? ಅವ್ರು ಬೇರೆ ಕೈ ಎತ್ತಬೇಕು, ಕೈ ಎತ್ತಿ ಹೇಳ್ಬೇಕು. ಕೈ ಎತ್ತಿ ನೀ ಹೇಳ್ಬೇಕು. ಸ್ಲೀಪ್ ಸರ್. ವೆರಿ ಗುಡ್, ವೆರಿ ಗುಡ್, ಕ್ಲಾಪ್ ದಟ್ ಗರ್ಲ್. ವೆನ್ ವಿಲ್ ಯು ಸ್ಲೀಪ್ ಸರ್? ವೆನ್ ವಿಲ್ ಯು ಸ್ಲೀಪ್ ಸರ್? ವೆರಿ. ಸೊ ದಿಸ್ ಈಸ್ ವಾಟ್ ನಾವೇನಪ್ಪ ಅಂತ ಹೇಳಿದ್ರೆ, ಯಾವುದೇ ವಾಕ್ಯನ ನಮಗೆ ಗೊತ್ತಿರೋ ಶಬ್ದ ತಗೊಂಡು ನಾವು ಇಂಗ್ಲೀಷಲ್ಲಿ ಆರಾಮಾಗಿ ಮಾತಾಡಬಹುದು ಇಲ್ವೋ, ಇಷ್ಟೇ ಹೇಳ್ರಿ ನನಗೆ. 100% ಕೈ ಆಗುತ್ತೋ? ಇಲ್ಲ ಸರ್ ಆಗಲ್ಲ, ಕಷ್ಟ ಆಗುತ್ತೆ, ಕೈ ಎತ್ತ. 100% ಆಗುತ್ತೆ, ಪಕ್ಕ ಅಲ್ಲ. ಕಷ್ಟ ಆದರೆ ಭಯ ಪಡಬೇಡ್ರಿ. ನೀವು ಬರೇ ಏನಪ್ಪ ನಿಮ್ಮ ಕೆಲಸ ಏನೋ ಬರೀ ಮಾತಾಡಬೇಕು. ಇಫ್ ಯು ಸ್ಪೀಕ್ ಇಟ್ಸ್ ಓವರ್, ಗೆದ್ದಂಗೆ. ಓಕೆ, ಯಾರು ಮಾತಾಡ್ತಿರೋ ಗೆದ್ದಂಗೆ. ಒಂದು ಮಗು ಕನ್ನಡ ಯಾವ ರೀತಿ ಕಲಿಯುತ್ತೋ ಇಂಗ್ಲೀಷ್ ಕೂಡ ಹಂಗೆ ಕಲಿಬೇಕು, ಹೌದಲ್ಲ? ಯಾರು ಹುಟ್ಟಿದ್ಕೊಳ್ಳಿ ಮಗು ಶಾಲೆಗೆ ಬಂದಿತ್ತೇನು? ಶಾಲೆಗೆ ಬರೋಂಗೆ ನಮ್ಮದು ಕನ್ನಡ ಬರ್ತಾ ಇಲ್ಲ. ಹೆಂಗೆ ಕಲಿತು? ಓದೋದು ಬರೋದು ಕಲಿತ? ಅದು ಬರೀ ಮಾತಾಡಿ ಕಲಿತಲ್ಲ. ಇಂಗ್ಲೀಷ್ ಕೂಡ ಹಾಗೆ ಕಲಿತಾರೆ ಇವತ್ತಿಂದ. ಟ್ರೂ? ವಿಲ್ ಯು ಪ್ರಾಮಿಸ್? ದಟ್ಸ್ ಗ್ರೇಟ್, ಸೂಪರ್ ಚಿಲ್ಡ್ರನ್.